ರಾಜ್ಯದಲ್ಲಿ ಹೈ ವೋಲ್ಟೇಜ್ ರಾಜ್ಯಸಭಾ ಎಲೆಕ್ಷನ್ 4 ಸ್ಥಾನ 5 ಅಭ್ಯರ್ಥಿಗಳು. ಯಾರಿಗೆ ಲಕ್ ಯಾರಿಗೆ ಶಾಕ್ ಅನ್ನೋದು ನಾಳೆ ತಿಳಿಯಲಿದೆ. ನಾಳೆ ರಾಜ್ಯದಲ್ಲಿ ಹೈ ವೋಲ್ಟೇಜ್ ರಾಜ್ಯಸಭಾ ಎಲೆಕ್ಷನ್ ನಡೆಯಲಿದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕಂದ್ರೆ 4 ಸ್ಥಾನ ಆದ್ರೆ 5 ಅಭ್ಯರ್ಥಿಗಳು ಕಣದಲ್ಲಿದ್ದು ಈಗಾಗಲೇ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ ವರ್ಸಸ್ ದೋಸ್ತಿಗೆ ರಾಜ್ಯಸಭಾ ಅಗ್ನಿ ಪರೀಕ್ಷೆ ಇದೆ. ರಾಜ್ಯಸಭೆ ಚುನಾವಣೆಗೆ ಅಡ್ಡ ಮತದಾನದ ಆತಂಕ ಇದೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ಅಡ್ಡ ಮತದಾನದ ಭೀತಿ ಇದೆ. ಇವತ್ತು ರೆಸಾರ್ಟ್ಗೆ ಕಾಂಗ್ರೆಸ್ನ ಶಾಸಕರು ಶಿಫ್ಟ್ ಆಗಲಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನ ಹಿಲ್ಟನ್ ಹೋಟೆಲ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗುತ್ತೆ. ಕಲಾಪದಲ್ಲಿ ಸಂತಾಪ ಸೂಚನೆ ಬಳಿಕ ಎಲ್ಲ ಶಾಸಕರು ರೆಸಾರ್ಟ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಶಾಸಕರಿಗೆ ರಾಜ್ಯಸಭಾ ಚುನಾವಣೆಗೆ ಮತದಾನದ ಬಗ್ಗೆ ತರಬೇತಿಯನ್ನ ಕೊಡಲಾಗುತ್ತೆ. ಯಾಕಂದ್ರೆ ಯಾವುದೇ ಮತವೂ ಕೂಡ ಅಸಿಂಧು ಆಗದ ರೀತಿ ಮತವನ್ನ ಚಲಾಯಿಸಬೇಕು. ಹಾಗಾಗಿ ಶಾಸಕರಿಗೆ ರಾಜ್ಯಸಭಾ ಚುನಾವಣೆಗೆ ಮತದಾನದ ಬಗ್ಗೆ ತರಬೇತಿಯನ್ನ ಕೊಡಲಾಗುತ್ತೆ. ರಾಜ್ಯಸಭಾ ನಂಬರ್ ಗೇಮ್ನಲ್ಲಿ ಗೆಲ್ಲೋರು ಯಾರು ಹಾಗಾದ್ರೆ? ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ 3, ಬಿಜೆಪಿಗೆ 1 ಸ್ಥಾನ ನಿರಾಯಾಸವಾಗಿ ಸಿಗುತ್ತೆ. ಆದ್ರೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಆತ್ಮಸಾಕ್ಷಿ ಮತವನ್ನ ಪಡೀತಾರ? ಕಾಂಗ್ರೆಸ್ 135 ಶಾಸಕರಲ್ಲಿ ನೆನೆ ರಾಜಾ ವೆಂಕಟಪ್ಪ ನಾಯಕ್ ನಿಧನ ಹೊಂದಿದ್ದು ಈಗಿರೋ ಕಾಂಗ್ರೆಸ್ ಶಾಸಕರ ಸಂಖ್ಯಾಬಲ 134 ಆಗಿದೆ. ಆದ್ರೆ 4 ಪಕ್ಷೇತರ ಶಾಸಕರಿದ್ದಾರೆ. ಆ ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ. ಪಕ್ಷೇತರ ಶಾಸಕರ ನಿಲುವು ಏನಾಗಿರುತ್ತೆ ಹಾಗಾದ್ರೆ? 4 ಪಕ್ಷೇತರ ಶಾಸಕರಿದ್ದು ಅವರ ಬೆಂಬಲ ಕಾಂಗ್ರೆಸ್ಗೆ ಸಿಗುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.